ನಮ್ಮ ಅಣ್ಣ ಇರಲಿಲ್ಲ ಅಂದಿದ್ರೆ ನಮ್ಮ ಮನೆ ಪರಿಸ್ಥಿತಿನೇ ಬೇರೆ ಇರ್ತಿತ್ತು. ಪಾಪ ಹಗಲು ರಾತ್ರಿ ದುಡಿದು ಈ ಶ್ರೀಮಂತಿಗೆಯನ್ನು ಗಳಿಸಿಟ್ಟ ಶ್ರಮಜೀವಿ. ಈ ಪಾತ್ರದಲ್ಲಿ ನಾಗೇಶ್ ಹಾರೆನ್ ಇವಳು ಹೇಸ್ಗೆ ನಿಜ, ಆದ್ರೆ ಆ ಹೇಸ್ಗೆ ತಾನಾಗೆ ಮುಂದೆ ಬಿದ್ದಿದೆ ಅಂತ ಬುದ್ಧಿವಂತನಾದ ನೀನು ತಿನ್ನಲು ಬಂದಿದ್ಯಲ್ಲ, ನಿನಗೆ ಯಾವ್ದ್ರಲ್ಲಿ ನೋಡಿಬೇಕು? ಕೇಂದ್ರ ಬಿಂದು ರಾಜೀವ್. ಈ ಪಾತ್ರದಲ್ಲಿ ಶಿವರಾಜ್ ಎಂಕೆ. ಮಾಲಿನಿ, ಏನಂದೆ? ನಾವು ಪೀಡೆಗಳು, ಬಾಯಿಗೆ ಬಂದಂತೆ ಮಾತಾಡ್ಬೇಡ. ನಿನ್ನ ಆಡುದ್ದೆ ಆಟ, ನೋಡುದ್ದೆ ನೋಟ ಅಂತ ಬಿಟ್ನಲ್ಲ, ಅದನ್ನ ಮಾಡಿದ ಮಾಯ ತಪ್ಪು. ಗೌರವ ನಟ ಇನ್ಸ್ಪೆಕ್ಟರ್ ವಿಕ್ರಮ್. ಈ ಪಾತ್ರದಲ್ಲಿ ಶಿವಕುಮಾರ್ ಎಂಸಿ. ಕರ್ನಾಟಕದ ಕಾವೇರಿ ನೀರು ಕುಡಿದು ಬೆಳೆದ ವಿಕ್ರಮ್ ಸತ್ಯ, ನ್ಯಾಯ, ನೀತಿ, ಧರ್ಮದ ಗುಲಾಮನಾಗಿ ಅನ್ಯಾಯ ಮಾಡುವವರ ವಿರುದ್ಧ ಹೋರಾಡುವ ಸಿಂಹ ಇನ್ಸ್ಪೆಕ್ಟರ್ ವಿಕ್ರಮ್. ಈ ನಾಟಕದ ಹಾಸ್ಯ ಪಾತ್ರಧಾರಿ ಬಡ್ಡಿ ಬಂಗಾರಪ್ಪ. ಈ ಪಾತ್ರದಲ್ಲಿ ಸಿದ್ದೇಗೌಡ. ಯಾರೇ ಕೂಗಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಧಿ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗಲಿ ಅಳುತ್ತದೆ ಮುಂದೆ ಸಾಗುವೆ. ಅರೆ ಹೋ ಅರೆ ಹೋ ಅರೆ ಹೋ ಅರೆ ಹೋ. ಲೋ ತೀಟ, ಕೆಂಪಿನ ನೋಡ್ತಾ ಇದ್ರ ನಂದು ಹೆಂಗೋ ಆಯ್ತದಕ್ಕಲ್ಲ. ಚಂದ್ರಶೇಖರ್ ಎಂಸಿ. ಹಾಯ್ತರು ಲತ್ತಿಪಟ್ಟಿ ಜುಮ್ಮ ಅಂತಿಂತ ಕಂಡು ನಾನಲ್ಲ, ನನ್ನಂತ ಬಂದ ಯಾರಿಲ್ಲ. ಕನ್ನಡ ಭಾಷೆ ನನ್ನ ಜೀವ, ಕಾವೇರಿ ತಾಯಿ ನಮ್ಮವ್ವ. ಈ ಮಣ್ಣೆಂದ್ರೆ ಚಿನ್ನ, ಇಲ್ಲುಟ್ಟೋನು ರನ್ನ. ನಡಿ ಚೆನ್ನ ನುಡಿ ಚೆನ್ನ ಎನ ಚಂದ 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 ಗೆಳೆ. ಅಂತಿಂತ ಗಂಡು ನಾನಲ್ಲ. ಓಹೋ ಕೆಂಪಿ, ಅದನ್ನ ಏನ್ ಕೇಳ್ತೀಯ ಕೆಂಪಿ? ಮರಕ್ಕೆಡ್ ಕಾಯಿ ಕೆಳಗಿನ ದಾರ ಕಿತ್ಕೋಬಹುದು, ಮ್ಯಾಗಿನ ದಾರ ಉದುರಿಸ್ಕೋಬಹುದು. ನೀರಿದ್ರಲ್ವೇ ಕಾಯಿ ಬರೋದು, ಬತ್ತೋಗಿರೋ ಕಾಯಿ. ಈ ಪಾತ್ರದಲ್ಲಿ ಮನು ಎಮ್ಮೆ. ಬರಿಯೋಳು 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 ಎಂಟಿವಿ ಸುಬ್ಬುಲಕ್ಷ್ಮಿಗೆ. ಬರಿಯೋಳು ಬರಿಯೋಳು ಜಿಟಿವಿ ಮಾನಗೌಡರಿಗೆ. ಬರಿಯೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸು, ವಿಚಾರ ಕೆಲಸ ಮಾಡು. ಆಡು ನಾ ಆಡು. ಕೆಂಪಿ, ನಿಮ್ಮ ಅಪ್ಪ
ಅವಂಗಿಂತ ನಮ್ಮಪ್ಪನೇ ವಾಸಿ ಒಳ್ಳೆ ಮಿಷಿನ ತಂದ್ಬಿಡಿ ಅವನ ಬಂದವ್ರಿಗೆಲ್ಲ ಬಿಡುವಂತ ಹೇಳವ್ರೆ. ಕೆಂಪಿ ಬಿಡ್ತಾ ಇದ್ರೆ ಸಂತೋಷ್ ಅವರ ಪಾತ್ರದಲ್ಲಿ ಎಂಡಿ ಸಂತೋಷ್. ಇತಿಹಾಸವೇ ನಿತ್ವೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾವಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳದೆ ಧೇಕರಿಸುವ ಇವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಕೊಡಗು ಸಿಡಿಲಿನ ಆರ್ಭಟಕ್ಕೆ ಕಾಲ್ ಮೋಡಲು ಕರಗಿದೆ ಕೆಟ್ಟೆ ಗಿರಿಗಂಧರಗಳಲ್ಲಿ ದಿಕ್ಕಿ ಹರಿಯುವಂತೆ ಈ ನನ್ನ ಆರ್ಭಟಕ್ಕೆ ದೊಡ್ಡನ ಮಕ್ಕಳು ತತ್ತರಿಸಿ ಬೀಳಬೇಕು. ಯಾಕಂದ್ರೆ ನಾನು ಹೇಳೋನಲ್ಲ ಮಾಡಿ ತೋರ್ಸೋನು. ಸ್ತ್ರೀ ನಕ್ಷತ್ರಗಳು ವಿಜಯಲಕ್ಷ್ಮಿ ಬೆಂಗಳೂರು, ಕಥಾನಾಯಕಿ ಸೌಭಾಗ್ಯ, ಸಾನಿಯಾ ಬೆಂಗಳೂರು, ಖಳನಾಯಕಿ ಮಾಲಿನಿ, ಕೆಂಪಿ ಹಾಸ್ಯ ಪಾತ್ರದಲ್ಲಿ ಚೈತ್ರ ಮೈಸೂರು. ಈ ನಾಟಕದ ಅದ್ದೂರಿ ರಂಗ ಸಜ್ಜಿಕೆ ಲಕ್ಷ್ಮೀ ದೇವಿ ಡ್ರಾಮಾ ಸೀನರಿ, ಮಂಡ್ಯ, ಮಾಲೀಕರು ಪುನೀತ್ ಕುಮಾರ್. ನಾಟಕಕ್ಕೆ ಹಿನ್ನೆಲೆ ಸಂಗೀತ ಲೋಕೇಶ್ ಮತ್ತು ತಂಡ ಸಿಂಧುವಳ್ಳಿ. ವಸ್ತ್ರಾಲಂಕಾರ ವರ್ಣಾಲಂಕಾರ ಬಸವಣ್ಣ ಚೀರ್ನಳ್ಳಿ. ಈ ನಾಟಕದ ಮತ್ತೊಬ್ಬ ಕಲಾನಾಯಕ ಮಾದೇಶ. ಈ ಪಾತ್ರದಲ್ಲಿ ಸಂತೋಷ್,
ಸಿಪಾಯಿ ಸಿಂಹದ ಪಂಚದ ಈಗಳಪಾಯಿ ಕಡಸರ್ಪಕ್ಕಿಂತ ದ್ವೇಷ ಮುಂಗೂಸಿಗಿಂತ ಕೋಪ ಒಂದೊಂದು ಅಂಗ ಕೂಡ ಪ್ರಾಣಿಯ ಪ್ರತಿರೂಪ ಗಗನ ಕೆಣಕೋ ಇವನ ದುಂಡಿಗೆ ನಿಂಬೆ ಸುತ್ತಿ ಹೆಂಗರು ಕದನ ಗುಂಡರು ಕದನ ಇವನೇ ಒಂದು ಕತ್ತಿ ಭಕ್ತಿ ಮಿಸ್ಟರ್ ರಾಜು, ಮೋಡದ ಮರೆಯಲ್ಲಿ ಅಡಗಿರುವ ಈ ಮಾದೇಶ ಎಂಬ ಸಿಡಿಲು ಸಿಡಿದಾಡುತ್ತಿದೆ. ನಿನ್ನ ಮನೆಯನ್ನು ಸುಟ್ಟು ಹಾಕಲು ಇವನು ಮಾದೇಶ ಮಾದೇಶ. ನೀಡಿದೆ ಒಲವ ನೀಡಿದೆ ರಾಗವೋ ಅನುರಾಗವೋ ಯೋಗವೋ ಶಿವಯೋಗವೋ ಭಯ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು ಆತನ
ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಅಮ್ಮ, ಯಾಕಪ್ಪ ನಿದ್ದೆ ಬರ್ಲಿಲ್ವೇನೆ? ಇಲ್ಲಮ್ಮ, ಹೊಟ್ಟೆ ತುಂಬಾ ಹಸಿತಿದೆ. ಏನಾದ್ರೂ ಊಟ ಇದ್ರೆ ಕೊಡಮ್ಮ. ನಿಂಗೆ ಹೊಟ್ಟೆ ಹಸಿವೆ ಕಾಣಬಾರ್ದು ಅಂತ ಎಷ್ಟು ಚಂದ ಹಾಡೇಳಿ ಮಲಗಿಸಿದ್ರೆ ಯಾಕೆ ಎದ್ಬಿಟ್ಟೆ? ಪ್ಲೀಸ್ ಕೊಡಮ್ಮ. ಅಷ್ಟೊಂದು ಹೊಟ್ಟೆ ಹಸಿತಿದ್ಯಾ ಕಂದ? ಹೌದಮ್ಮ. ದೇವ್ರೆ, ನನ್ನ ಮಗು ಹಸಿವು ಹಸಿವು ಅಂದ್ರೆ ನಾನು ಹೇಗೆ ಆ ಮಗುವಿನ ಹಸಿವನ್ನ ತೀರಿಸ್ಬೇಕು? ಏನ್ ಮಾಡ್ಲಿ ಅಂತಾನೆ ತಿಳಿತಿಲ್ವಲ್ಲ ದೇವ್ರೆ. ನೀನೇ ಏನಾದ್ರೂ ಒಂದ್ ದಾರಿ ತೋರಿಸ್ಬೇಕಪ್ಪ. ಚಿನ್ನಮ್ಮ, ಹೊಟ್ಟೆ ಹಸಿತಿದ್ಯಾ? ಹೌದಮ್ಮ. ನೀನ್ ನನ್ ಜಾಣ ಬಂಗಾರಿ ಅಲ್ವಾ? ಹೌದಮ್ಮ. ನೀನು ಹಿಂಗೆ ಮಲ್ಕೊಂಡಿರು, ಅಮ್ಮ ಹಿಂಗೋಗಿ ಬೇಗ ಊಟ ತರ್ತಾಳೆ, ಸರಿನಾ? ಸರಿಯಮ್ಮ. ಬೇಡು ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ನಮಗ್ಯಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವಿಲ್ಲ. ನಮಗ್ಯಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ. ಭಿಕ್ಷೆ ನೀಡಿ ನೀವೆಲ್ಲ. ಬೇಡು ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ.
ಭಿಕ್ಷೆ ನೀಡಿ ನೀ ಪಾಪು ಹೊಟ್ಟೆ ತುಂಬಾ ಹಸಿತಿದೆ ಅಂದೆ ಅಲ್ವಾ? ಹೌದಮ್ಮ. ಅಮ್ಮ ತಟ್ಟೆ ತುಂಬಾ ಊಟ ತಂದಿದ್ದಾಳೆ. ಅಮ್ಮ, ಅನ್ನ ಸಾಂಬಾರ್ ಕಳಿಸ್ತಾ ಇದೀಯಾ? ಕಂದ, ಇದೇನಮ್ಮ ಔಷಧಿ ಬಾಟಲ್? ಅದು ಅದು ಏನ್ ಗೊತ್ತಾ ಪುಟ, ನಿನ್ಗೆ ಹುಷಾರಿಲ್ಲ ಅಲ್ವಾ? ನೀನು ಬೇಗ ಗುಣ ಆಗ್ಬೇಕು. ನಿಮ್ಮಪ್ಪ ತುಂಬಾ ಕುಡಿತಾರಲ್ವಾ, ಅವ್ರು ಬೇಗ ಕುಡಿಯೋದನ್ನ ಬಿಡ್ಲಿ ಅಂತ ಡಾಕ್ಟರ್ ಹತ್ರ ಈ ಔಷಧಿ ತಗೊಂಡ್ಬಂದಿದ್ದೀನಿ. ನೋಡು, ನಿಮ್ಮ ಅಪ್ಪಂಗೆ ಅಮ್ಮ ಇದ್ರಲ್ಲಿ ಔಷಧಿ ಹಾಕಿದಾಳೆ ಅಂತ ಹೇಳ್ಬಾರ್ದು. ಆಯ್ತಮ್ಮ. ಹೇಳಿದ್ರೆ ನಿಮ್ಮಪ್ಪ ತಿನ್ನಲ್ಲ. ಅವ್ರು ಕುಡಿಯೋದನ್ನ ಬಿಟ್ಟು ಸರಿ ಹೋಗ್ಬೇಕಲ್ವಾ? ಹೌದಮ್ಮ. ಜಾಣೆ ನೀನು, ಜಾಣೆ. ಅಮ್ಮ, ಅಮ್ಮ, ಅಪ್ಪ ಕುಡಿಯೋದನ್ನ ಬಿಡ್ತಾರೆ, ನನ್ಗೆ ವಾಸಿ ಆಗುತ್ತೆ ಅಂದ್ಮೇಲೆ ಯಾಕಮ್ಮ ಅಳ್ತೀಯಾ? ಅಳ್ತಿಲ್ಲ ಕಣೆ. ಇದು ನಾವಿನ್ಮೇಲೆ ನಮ್ಮ ಸಂಸಾರ ಚೆನ್ನಾಗಾಗುತ್ತೆ ಅಂತ ಸಂತೋಷಕ್ಕೆ ಅಳ್ತಿಲ್ಲ, ಅಳ್ತಿಲ್ಲ ನಾನು. ಏನ್ ಗೊತ್ತಾ ಬಂಗಾರ, ಇನ್ ಮುಂದೆ ನಮ್ಮ ಸಂಸಾರ ಆನಂದ ಸಾಗರ ಕಡೆ, ಆನಂದ ಸಾಗರ ಆಗಿರುತ್ತೆ. ಹೌದು ಸೌಭಾಗ್ಯ, ಸತ್ಯವಾದ ಮಾತನ್ನೇ ಹೇಳಿದೆ. ಇನ್ ಮುಂದೆ ನಮ್ಮ ಸಂಸಾರ ಆನಂದ ಸಾಗರ. ನೀವೇನ್ರಿ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹೌದು ಕಣೆ, ಇನ್ ಮುಂದೆ ಬೇಗ ಬಂದು ಈ ಮುದ್ದು ಮಗಳ ಮುದ್ದಾಡ್ತಾ ಸದಾ ನಿನ್ ಪಕ್ಕದಲ್ಲೇ ಕಾಲ ಕಳಿತೀನಿ ಕಣೆ. ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವ್ರ ಮುಂದೆ ಕುಳಿತು ಇನ್ ಮುಂದೆ ಕುಡಿಯಲ್ಲ, ರೇಸ್ ಆಡಲ್ಲ, ಕಷ್ಟಪಟ್ಟು ದುಡ್ದು ನಿಮ್ಮನ್ನೆಲ್ಲ ಸಾಕ್ತೀನಿ ಅಂತ ಹಾಣೆ ಮಾಡಿ ಬಂದೆ. ಸಾಕು ರೀ, ಕೇಳಿದ್ನೆ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಕುಡಿಯಲ್ಲ ಕುಡಿಯಲ್ಲ ಅಂತ ದೇವ್ರು ದಿಂಡ್ರು ನಾನು ಅಷ್ಟೇ ಯಾಕೆ ನಮ್ಗಿರೋ ಈ ಒಬ್ಳೆ ಮಗಳ ಮೇಲೂ ಆಣೆ ಮಾಡಿದ್ರಿ ರೀ. ಸಾಕು ರೀ, ಸಾಕು. ನಿಮ್ದು ಯಾವತ್ತಿದ್ರೂ ಬದಲಾಗಲ್ಲ. ಅದೇ ರಾಗ, ಅದೇ ಹಾಡು ನಿಮ್ದು. ಭಾಷೆ, ಆಣೆ, ಪ್ರಮಾಣ ಮಾಡಿದ್ದೆಲ್ಲ ನಿಜ. ಆದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು, ಹೊಟ್ಟ ಮೇಲೆ ಒಲೆ ಉರಿತು ಅಂತ ನನಗ್ ನಾನೇ ಪ್ರಶ್ನೆ ಹಾಕೊಂಡೆ. ನನ್ನಂತ ಕೆಟ್ಟುಳು ಬೇರೊಂದಿಲ್ಲ. ಕಟ್ಕೊಂಡ ಹೆಂಡತಿಗೆ, ಸಾಕಿ ಸಲಹಿದ ಅಣ್ಣನಿಗೆ, ಜನ್ಮ ಕೊಟ್ಟ ಮಗಳಿಗೆ ಸುಖವನ್ನ ನೀಡಬೇಕಾದ ನಾನು ಬರೀ ನೋವುಗಳನ್ನೇ ಕೊಟ್ಟಲ್ಲ, ನಾನೊಬ್ಬ ಮನುಷ್ಯನ ಅಂತ ನಾನೇ ಸಪಿಸ್ಕೊಂಡು ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕೆಂದು ತೀರ್ಮಾನ ತಗೊಂಡೆ. ಇನ್ ಮುಂದೆ ಸ್ವರ್ಗದಲ್ಲಿ ಹಾರಾಡೋ ಹಕ್ಕಿಗಳು, ಸೌಭಾಗ್ಯ, ಹಕ್ಕಿಗಳು. ಹೌದು ಹೌದು, ಇನ್ ಮುಂದೆ ನಾವು ಸ್ವರ್ಗದಲ್ಲಿ ಹಾರಾಡೋ ಹಕ್ಕಿಗಳೇ. ನಮ್ಮನ್ನು ತಡೆಯೋರು ಯಾರು ಇರಲ್ಲ ರೀ, ಯಾರು ಇರಲ್ಲ. ನಿಜ ಕಣೆ ಸೌಭಾಗ್ಯ, ನಿಜ. ಬೆಂಗಳೂರಿಂದ ಇನ್ ಮುಂದೆ ಇಲ್ಲೇ ಇರ್ಬೇಕೆಂದು ಓಡೋಡ್ ಬಂದೆ. ಹೊಟ್ಟೆ ತುಂಬಾ ಹಸಿವಾಗ್ತಿದೆ. ನಿನ್ ಕೈ ತುತ್ತು ತಿನ್ಬೇಕೆಂಬ ಆಸೆ ಆಗ್ತಿದೆ. ದಯವಿಟ್ಟು ದಯವಿಟ್ಟು ನಿನ್ ಕೈ ತುತ್ತು ಕೊಡೆ. ರೀ, ಅಷ್ಟೊಂದು ಹಸಿವಾಗ್ತಿದ್ಯಾ? ನೋಡಿ, ಅಲ್ಲಿಂದ ಬಂದಿದ್ದೀರಾ ಅಲ್ವಾ, ಮೊದಲು ಕೈಕಾಲು ಮುಖ ತೊಳ್ಕೊ ಬನ್ನಿ. ನಾನು ಎಲ್ಲರಿಗೂ ಒಟ್ಟಿಗೆ ಊಟ ತಿನ್ನಿಸ್ತೀನಿ. ಬಾ ಮಗಳೇ, ಬಾ.
ಮಾಡಬಾರ್ದಿರೋ ತಪ್ಪನ್ನ ನಾನು ಮಾಡ್ತಿದ್ದೀನಿ. ಇದನ್ ಬಿಟ್ರೆ ಬೇರೆ ಯಾವ ದಾರಿನೂ ನನಗೆ ತೋರಿಸ್ತಿಲ್ಲ ಭಗವಂತ. ಜನ್ಮ ಪೂರ್ತಿ ದಿನ ಕಣ್ಣೀರು ನೋವು ಸಂಕಟ ನೋಡಿ ನೋಡಿ ಸಾಕಾಗೋಗಿದೆ. ನಾನು ಅನುಭವಿಸ್ತಿರೋ ನೋವು ಸಂಕಟ ಕೊನೆ ಆಗ್ಬೇಕು. ಅದಕ್ಕೋಸ್ಕರ ಈ ಅಂಗದಲ್ಲಿ ವಿಷ ಹಾಕಿದ್ದೀನಿ. ನನ್ನ ಗಂಡ ನನ್ನ ಮಗು ಎಲ್ರು ನನ್ನ ಜೊತೆನೆ ಸಂತೋಷವಾಗಿ ಬಂದ್ಬಿಡ್ಬೇಕು. ಆದ್ರೆ ಅವ್ರ ಎಲ್ರಿಗೂ ಮೊದಲು ನಾನು ಸಾಯ್ಬೇಕು. ಯಾಕೆ ಅಂದ್ರೆ ನನಗೆ ಮುತ್ತೈದೆ ತನ ಬೇಕು. ನಾನು ಮುತ್ತೈದೆ ಆಗಿ ಸೌಭಾಗ್ಯವತಿಯಾಗಿ ಬದುಕಿ ಬಾಳ್ದವಳು. ನಾನು ಮುತ್ತೈದೆ ಆಗಿ ಸಾಯ್ಬೇಕು. ಪಾಪು, ಕಲ್ಪನಾ ರೀ, ಬೇಗ ಬನ್ನಿ. ಪಾಪು, ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾರೆ. ಅಮ್ಮ ಬೇಗ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತೇಳಿ ಕರ್ಕೊಂಡ್ ಬಾ. ಕಲ್ಪನಾ, ಕುಳಿತುಕೊಳ್ಳಮ್ಮ, ಕುಳಿತುಕೊಳ್ಳ. ಸ್ವಲ್ಪ ಕೊಡೆ ಕೈ ತುತ್ತು. ಯಾಕೆ ಹೇಳ್ತಾ ಇದೀಯಾ? ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ರೀ, ಅಳ್ತಾ ಇಲ್ಲ, ಸಂತೋಷಕ್ಕೆ ರೀ. ಕಲ್ಪನಾ, ತುಂಬಾ ಚೆನ್ನಾಗಿದೆಯಲ್ಲ? ಹೌದಪ್ಪ. ಇನ್ನೊಂದ್ ಸ್ವಲ್ಪ ಕೊಡೆ. ಬೇಗ ತಿನ್ನು ಕಲ್ಪನಾ. ಸೌಭಾಗ್ಯ, ನೀನು ತಿನ್ನು. ನಾನು ತಿಂತೀನಿ ರೀ, ನಾನು ತಿಂತೀನಿ ರೀ. ಇವತ್ತಿಗೆ ನಮ್ಮ ಜೀವನ ಕೊನೆ ಅಲ್ವೇನ್ರಿ? ಸೌಭಾಗ್ಯ, ಅದು ಜೀವನ ಕೊನೆ ಅಂದ್ರೆ ಗಾಬರಿ ಮಾಡ್ಕೋಬೇಡ್ರಿ. ಅಂದ್ರೆ ನಮ್ಮ ಕಷ್ಟ ಜೀವನ ಎಲ್ಲ ಇವತ್ತಿಗೆ ಕೊನೆ ಆಗೋಯ್ತು. ಇನ್ಮೇಲೆ ಏನಿದ್ರು ನಮಗ್ ಸುಖದ ಜೀವನ ಅಂತ ಹೇಳಕ್ ಬಂದೆ. ಹೌದು ಕಣೆ, ಹೌದು. ನಮ್ಗೆ ಕಷ್ಟ ದುಃಖ ಇವತ್ತಿಗೆ ಕೊನೆ ಆಯ್ತು. ನನ್ಗೆ ಹಿಡಿದ ಸನಿ ಇವತ್ತಿಗೆ ಬಿಟ್ಟೋಯ್ತು. ನಾ ಕುಡಿದ್ ಬಂದಾಗ ನಿಮ್ಗೆಲ್ಲ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದನ್ನ ಮರೆಯೋದಿಕ್ಕಾಗಲ್ಲ. ಅದಕ್ಕೆ ಇನ್ ಮುಂದೆ ನಿಮ್ಮನ್ನೆಲ್ಲ ಕಣ್ರೆಪ್ಪೆ ತರ ಕಾಪಾಡ್ತೀನಿ ಸೌಭಾಗ್ಯ, ಕಣ್ರೆಪ್ಪೆ ತರ ಕಾಪಾಡ್ತೀನಿ. ಸೌಭಾಗ್ಯ, ನೀನ್ ನನ್ ಬಂಗಾರ ಕಣೆ, ಬಂಗಾರ. ಅಪ್ಪ, ಅಮ್ಮ ಬಂಗಾರ ಆದ್ರೆ ನಾನು? ನೀನ್ ನನ್ ಚಿನ್ನು ಮುತ್ತು ಕಣಮ್ಮ, ಮುತ್ತು. ಅಪ್ಪ, ನೀನು ಕುಡಿಯೋದನ್ ಬಿಡ್ತೀಯಾ? ನಂಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಅಮ್ಮ ಅನ್ನಕ್ಕೆ ಔಷಧಿ ಹಾಕಿದ್ದಾಳೆ. ಸೌಭಾಗ್ಯ, ಕಲ್ಪನಾ ಏನೋ ಹೇಳ್ತಿದ್ದಾಳೆ. ಅದು 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 ಅಂದ್ರೆ ಏನ್ ಹೇಳೆ? ನೀವು
ಅಂದಲ್ಲಿ ಏನ್ ಹಾಕಿದ್ಯಾ ಹೇಳೆ. ನಾನ್ ಖಂಡಿತ ಬದಲಾಗಿದ್ದೀನಿ ಕಣೆ, ನನ್ ನಂಬು. ಕೆಟ್ಟ ಚಟವನ್ನೆಲ್ಲ ಬಿಟ್ಟು ನಿಮ್ಮೊಂದಿಗೆ ಬಾಳೋದಿಕ್ ಬಂದಿದ್ದೀನಿ ಕಣೆ. ಇನ್ಮೇಲೆ ಸುಖ ಸಂಸಾರ ಕಣೆ ನಮ್ದು. ಹೇಳೆ, ಅಂದಲ್ಲಿ ಏನ್ ಹಾಕಿದ್ಯಾ ಹೇಳು. ಅರೆ ನೀವು ನೀವು ನಿಜವಾಗ್ಲೂ ಬದಲಾಗಿದ್ದೀರೇನ್ರಿ? ನಿಜವಾಗ್ಲೂ ಸತ್ಯವಾಗ್ಲೂ ಬದಲಾಗಿದ್ದೀರೇನ್ರಿ? ಹೌದು ಕಣೆ, ಸತ್ಯವಾಗಿಯೋ ಬದಲಾಗಿದ್ದೇನೆ. ಕೆಟ್ಟ ಚಟವನ್ನೆಲ್ಲ ಬಿಟ್ಟು ನಿಮ್ಮೊಂದಿಗೆ ಬಾಳೋದಿಕ್ ಬಂದಿದ್ದೀನಿ ಕಣೆ. ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾವೆಲ್ಲ ಇಲ್ಲೋಡು, ತಾಳಿ ಮಾರಿಲ್ಲ, ತಂದಿದ್ದೀನಿ. ಬಾರೆ ಕಟ್ತೀನಿ, ಬಾರೆ. ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೆ ಹೆಣ್ಣಿನ ಬಾಳಿಗೆ ಇದುವೆ ಈಗ್ಲಾದ್ರೂ ನಿಜ ಹೇಳೆ. ನನ್ನ ಮೇಲೆ ನಂಬಿಕೆ ಬಂತ ಇವಾಗ? ನೀವು ನಾನು ಈ ಜನ್ಮದಲ್ಲಿ ಬದಲಾಗೋದೇ ಇಲ್ಲ. ನಾವು ಜೀವನ ಪೂರ್ತಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಹಾಗಂತ ಅನ್ನದಲ್ಲೇ ವಿಷ ಕುಡಿ. ಕಲ್ಪನಾ 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 ಏನಾಗ್ತಿದ್ಯಮ್ಮ? ಅಯ್ಯೋ ಕಲ್ಪನಾ ಕಲ್ಪನಾ ಕಲ್ಪನಾ, ಅಯ್ಯೋ ಸೌಭಾಗ್ಯ ಸೌಭಾಗ್ಯ ಕಲ್ಪನಾ ಮಗ, ಕಲ್ಪನಾ ಮಗಳೇ, ಸೌಭಾಗ್ಯ. ಕಲ್ಪನಾ ಏನಾಯ್ತಮ್ಮ? ಏನಾಯ್ತಮ್ಮ? ಕಲ್ಪನಾ ನನ್ನ ದೇವ್ರೇ, ಯಾಕಪ್ಪ ನನ್ ಸಂಸಾರಕ್ಕೆ? ಅಯ್ಯೋ ನೋಡು ಚಿನ್ನಮ್ಮ ಬಂಗಾರಿ, ನಾನು ನೊಂಟಿ ಮಾಡಿ ಕಳಿಸ್ತಿಲ್ವೇ? ನಾನು ನಿನ್ನಿಂದನೇ ಬಂದ್ಬಿಡ್ತೀನಿ. ಸೌಭಾಗ್ಯ ಮಾತಾಡು. ಕಲ್ಪನಾ, ಸೌಭಾಗ್ಯ
ನನಗೆ ದೇವ್ರು ಕೊನೆಗೂ ಮುತ್ತೈದೆ ಸಾವನ್ನ ಕೊಟ್ಬಿಟ್ಟ. ಬೇಡ, ಹಾಗನ್ಬೇಡ, ಹಾಗನ್ಬೇಡ ಸೌಭಾಗ್ಯ. ಸೌಭಾಗ್ಯ ನಗುವೆಲ್ಲ ನೋವಾಯಿತೆ ಹಾವಿದಿ ಕೆರಳಿಕೆ ನಗುವೆಲ್ಲ ನೋವಾಯಿತೆ ಆಸೆಗಳು ಬರಿದಾಯಿತೆ ನನಸುಗಳು ಕನಸಾಯಿತೆ ಸೌಭಾಗ್ಯ ಕಲ್ಪನಾ, ನನಗಿಂತ ಶಿಕ್ಷೆ ಕೊಡಬೇಡಿ. ನಾನ್ ಬೇಕಾದ್ರೆ ಸಾಯ್ತೇನೆ, ನೀವು ಬದುಕಬೇಕು. ಅಯ್ಯೋ ದೇವ್ರೆ, ಯಾಕಪ್ಪ ನಮ್ಮ ಸಂಸಾರಕ್ಕೆ ಇಂಥ ಶಿಕ್ಷೆ ಕೊಟ್ಟೆ? ಈ ನನ್ನ ಸ್ಥಿತಿ ಯಾವ ನನ್ನ ಶತ್ರು ಸಂಸಾರಕ್ಕೂ ಬೇಡಪ್ಪ, ಬೇಡ. ನನ್ನಂತ ಕೆಟ್ಟವಳು ನಿಮ್ ಸಂಸಾರದಲ್ಲೂ ಇದ್ರೆ ನಿಮ್ಗೂ ಹೀಗೆ ಆಗುತ್ತೆ. ಮಗಳೇ ಕಲ್ಪನಾ, ದಯವಿಟ್ಟು ಯಾರು ಕುಡಿತಕ್ಕೆ ದಾಸರಾಗಬೇಡಿ, ರೇಸಾಡಬೇಡಿ. ಸೌಭಾಗ್ಯ ಮಗಳೇ, ಅಯ್ಯೋ ಮಗಳೇ ಕಲ್ಪನಾ, ಸೌಭಾಗ್ಯ. ಅಯ್ಯೋ ಅಯ್ಯೋ ದೇವ್ರೆ. ನಂದನ್ ಅಣ್ಣ, ಸೌಭಾಗ್ಯ ಅಣ್ಣ, ಇಲ್ಲಿ ನೋಡಣ್ಣ, ಇಲ್ಲಿ ನೋಡಣ್ಣ. ನಂದು ನನ್ನ ಹೆಂಡತಿ ಸೌಭಾಗ್ಯ, ನನ್ನ ಮಗಳು ಕಲ್ಪನಾ ವಿಷ ತಿಂದು ಸತ್ತೋಗಿದ್ದಾರಣ್ಣ. ನಾನು ಕೂಡ ಬದುಕಲ್ಲ ಅಣ್ಣ, ಯಾಕಂದ್ರೆ ನಾನು ವಿಷದ ಅನ್ನನ ತಿಂದಿದ್ದೀನಣ್ಣ, ತಿಂದಿದ್ದೀನಿ. ಸೌಭಾಗ್ಯ, ಯಾಕೆ ಮಾಡ್ಕೊಂಡ್ರಿ ಸೌಭಾಗ್ಯ, ಯಾಕೆ ಮಾಡ್ಕೊಂಡ್ರಿ? ಅಯ್ಯೋ ದೇವ್ರೇ, ನಮ್ಮನೆ ತನಕ ಬಂದ್ ಕಷ್ಟ ಯಾವ ಸಂಸಾರಕ್ಕೂ ಬರೋದು ಬೇಡಪ್ಪ. ನಂದು ನಿಮ್ಮೆಲ್ರನ್ನು ಕಳ್ಕೊಂಡು ನಾನು ಯಾರಿಗಾಗ್ ಬದುಕ್ಲ, ಯಾರಿಗಾಗ್ ಬದುಕ್ಲಿ? ನನಗೆ ಅಂತ ಇನ್ಯಾರಿದ್ದಾರೋ? ನಂದು ಅಣ್ಣ, ಅಯ್ಯೋ ಅಣ್ಣ, ನನ್ನ ಕತೆ ನಂದು ಮುಗಿತಣ್ಣ. ಬೇಡಕನ, ಬೇಡಕನ. ಮುಂದಿನ
ನನ್ನ ಹೆಂಡತಿ ಮುತ್ತೈದ ಸಾವನ್ ಪಡೆದು ಹೊರಟಾದ್ಲು. ನನ್ನ ಮಗಳು ಕಲ್ಪನಾ ಅಪ್ಪ ಅಪ್ಪ ನನಗ್ ಭಯ ಆಯ್ತೈತೆ ಅಪ್ಪ ಅಪ್ಪ ಬಾ ಅಂತ ಕರೀತಿದ್ದಾಳೆ. ಅಣ್ಣ ಮುಂದಿನ ಜನ್ಮ ಏನಾದ್ರು ನಿಜವಾಗಿದ್ರೆ ಮತ್ತೆ ನಿನ್ ತಮ್ಮ ಬಂದು ನಿನ್ ಋಣ ಕತೆ ಮುಗೀತೆ ಆರಂಭದ ಮುನ್ನ ಲತೆ ಬಾಡಿ ಹೋಯಿತೆ ನಮ್ಮನೆ ನಂದಾದೀಪಗಳು ಹಾರೋದ್ವಲ್ಲೋ ಅಮ್ಮ ಸೌಭಾಗ್ಯ ತಾಯಿ ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ಮಾಂಗಲ್ಯ ಗಟ್ಟಿಯಾಗಿರ್ಬೇಕು ಅಂತ ಯಾವಾಗ್ಲೂ ಚಡ್ಪಡಿಸ್ತಿದ್ದಲ್ಲವ್ವ ಕೊನೆಗೂ ಮಾಂಗಲ್ಯ ಕಟ್ಟಿದವನ ಜೊತೆಲೆ ಕರ್ಕೊಂಡು ಹೋಯ್ತಾ ಇದೀಯವ್ವ. ಅಯ್ಯೋ ದೇವ್ರೇ ಇದೆಲ್ಲ ನಿನ್ ಪ್ರಪಂಚನಪ್ಪ ನಿನ್ ಪ್ರಪಂಚ. ಯಾಕೆಂದ್ರೆ ಇದು ನಿನ್ ಪರೀಕ್ಷೆನಪ್ಪ ನಿನ್ ಪರೀಕ್ಷೆ. ಇದ ಸೌಭಾಗ್ಯದ ಮಾಂಗಲ್ಯ ಭಾಗ್ಯ. ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವಗರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿಧಾರೆ ಹರಿಸಿದರು ನಿಮ್ಮ ಜೀವ ತೆಗೆಸಿದ ಜೀವ ತೆಗೆಸಿದ. ಆತ್ಮೀಯ ಕಲಾಬಂಧುಗಳೇ, ಈ ದೃಶ್ಯವನ್ನು ವೀಕ್ಷಣೆ ಮಾಡಿದ್ರಲ್ಲ, ಆಘಾತ ಇವತ್ತು ಇವರ ಸಂಸಾರ ಈ ರೀತಿ ಕಾರಣ ಆಗೋದಕ್ಕೆ ಕಾರಣ ಯಾರೇ? ಆಘಾತ ಹಿಂದೆ ಇವರ ಸಂಸಾರ ಹೇಗಿತ್ತು, ಇವರ ಸಂಸಾರ ಇವತ್ತು ಸರ್ವನಾಶ ಆಗ್ಬೇಕಾದ್ರೆ ಕಾರಣ ಯಾರೇ? ಈ ಪ್ರಶ್ನೆಗೆಲ್ಲ ಉತ್ತರ ಬೇಕಲ್ವಾ? ವೀಕ್ಷಿಸಿ ಮಂಗಲ್ಯ ಭಾಗ್ಯ. ಪೊಲೀಸ್ ಇಲಾಖೆ ಮತ್ತೆ ಯೋಗೇಶ್ ಎಸ್ಕೇರ್ ಅವರು ಸ್ಟೇಜ್ ಮ್ಯಾನೇಜರ್, ದೇಶಿಗೌಡ ಎಂಡಿ ಸ್ಟೇಜ್ ಮ್ಯಾನೇಜರ್, ಸುನೀಲ್ ಕುಮಾರ್ ಎಂಇ ಸ್ಟೇಜ್ ಮ್ಯಾನೇಜರ್, ಪ್ರದೀಪ್ ಎಂಪಿ ಸ್ಟೇಜ್ ಮ್ಯಾನೇಜರ್, ಶಶಿಕುಮಾರ್ ಎಂಎ ಪ್ರೋತ್ಸಾಹ ನೀಡಿರ್ತಕ್ಕಂಥ ತಮ್ಮಗಳೆಲ್ಲರನ್ನು
ಕೃತಜ್ಞತೆ ಸಲ್ಲಿಸುವ ಸಮಯ ಇದಾಗಿರುತ್ತದೆ. ಅದೇ ರೀತಿ ಪ್ರೋತ್ಸಾಹಕರಾದಂತಹ ಸಿ ಕೃಷ್ಣಪ್ಪರವರು ಹಾಗೂ ಉಮೇಶ್ ರವರು ವೇದಿಕೆಗೆ ಹಾಗೆ ಪ್ರಧಾನ್ ಗೌಡ್ರು ಅವರ ಸಹಾಯವನ್ನ ಎಂದೆಂದಿಗೂ ನಾವು ಸ್ಮರಿಸುತ್ತೇವೆ ಅಂತ ರಾಕೇಶ್ ಪ್ರಧಾನ್ ಅವರಿಗೆ ನೆನಪಿನ ಕಾಣಿಕೆ. ಚಪ್ಪಾಳೆ ತಟ್ಟುವುದರ ಮುಖಾಂತರ ಈ ಒಂದು ಕಲಾ ಸೇವೆಗೆ ಸಹಾಯ ಹಸ್ತ ಎಂದೆಂದಿಗೂ ನೀಡ್ತಾ ಬಂದಿದ್ದಾರೆ. ಅವರಿಗೆ ಸರ್ ಎಂ ವಿಶ್ವೇಶ್ವರ ಯುವಕ ಬಳಗ ಹಾಗೂ ಈ ನಾಟಕದ ಎಲ್ಲರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ದೇವಿರಮ್ಮ ಅವರು ಅವರಿಗೆ ಈ ಒಂದು ನಾಟಕದ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡುವುದರ ಮುಖಾಂತರ ಅವರ ಸಹಾಯವನ್ನ ನೆನಪು ಮಾಡಿಕೊಳ್ಳುವ ಸಂದರ್ಭ ಇದಾಗಿರುತ್ತದೆ. ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಚಂದ್ರಶೇಖರ್ ಅವರು ಮಾಜಿ ಅಧ್ಯಕ್ಷರು PAC, ಅವ್ರಿಗೂ ಅದೇ ರೀತಿ ದಿಲೀಪ್ ರವರು, ಚೌಡೇಶ್ವರಿ RMC ರವರು ಅವರು ಕೂಡ ಈ ನಾಟಕಕ್ಕೆ ಸಹಾಯ ಹಸ್ತವನ್ನ ರವಿ ಚಿಕ್ಸಿದಯ್ಯ ಅವರು ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಪೊಲೀಸ್ ಇಲಾಖೆ ರಜನಿ ಗೌಡ್ರು ಅವರು ಕೂಡ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅವರ ಸಹಾಯವನ್ನ ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. MS ಕೃಷ್ಣ, ಗೆಡ್ಡೆ ಕೃಷ್ಣರವರು ಎಲ್ಲೇ ಇದ್ರು ಸ್ಟೇಜ್ ಹತ್ರ, ಸುನೀಲ್ ಕುಮಾರ್ ME ಸ್ಟೇಜ್ ಹತ್ರ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಹೆಸರನ್ನ ಯಾರು ನಾವು ಕರೆದಿದ್ದೀವಿ ಅವರು ಶ್ರೀಧರ್ ಶಶಿಕುಮಾರ್ ಅವರಿಗೆ ಪರೋಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಹಸ್ತ ನೀಡಿದಂತ ಎಲ್ಲರಿಗೂ ಕೂಡ ನಮ್ಮೂರು ಮಾದರಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಯುವಕರ ಬಳಗದ ವತಿಯಿಂದ ಶ್ರೀ ನಾಡದೇವತೆ ಚಾಮುಂಡೇಶ್ವರಿ ಹಬ್ಬದ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಕಾತರದಲ್ಲಿದ್ದೀರಿ. ಅದನ್ನು ಅರ್ಥ ಮಾಡಿಕೊಂಡು ಆಯೋಜಕರು ಸಹ ನೀವೆಲ್ಲ ಎದ್ದೇಳ್ರಪ್ಪ, ಬೇಗ ನಾಟಕ ಮಾಡಬೇಕು ನಾವು ಅಂತ ಎಲ್ಲರೂ ಕಳಿಸಿಬಿಟ್ಟಿದ್ದಾರೆ. ಆದರೂ ಸಹ ಈ ಸಂದರ್ಭದಲ್ಲಿ ನಾವು ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ವಿಷಯ ಏನಂದರೆ, ಯಾವುದೇ ನಾಟಕವಂತ ನೀತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನೀವೆಲ್ಲರೂ ಸಹ ಸೇರಿ ಈ ನಾಟಕದ ಒಂದು ಮೊದಲ ದೃಶ್ಯ ಅವರು ಹೇಳಿದ ಪ್ರಕಾರ ಅದು ಕೊನೆಯ ದೃಶ್ಯ, ಅದರ ಫ್ಲ್ಯಾಶ್ ಬ್ಯಾಕ್ ಆಗಿ ತೋರವ್ರೆ. ಈ ನಾಟಕದ ಸಾರಾಂಶವನ್ನು ಸಂಪೂರ್ಣವಾಗಿ ಆ ಒಂದು ದೃಶ್ಯ ಹೇಳುತ್ತೆ. ಇವತ್ತಿನ ಯುವಜನತೆ ದುಶ್ಚೇತನಗಳಿಗೆ ಭಾಗಿಯಾಗಿ ಕುಡ್ತಾ ಜೂಜಿನಂತಹ ದುಶ್ಚಟಗಳನ್ನು ಮೈಗೂಡಿಸ್ಕೊಂಡು ತಮ್ಮ ಕುಟುಂಬವನ್ನು ಯಾವ ಸ್ಥಿತಿಗೆ ತರ್ತಾರೆ ಅನ್ನುವಂತಹ ಒಂದು ವಿಚಾರ ನೀತಿ ಈ ನಾಟಕದಲ್ಲಿದೆ. ಹಾಗಾಗಿ ದಯಮಾಡಿ ಯುವಜನತೆ ನಿಮ್ಮ ಹಿಂದೆ ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿಯನ್ನು ಗಮನದಲ್ಲಿ ಇಟ್ಕೊಂಡು ಜೂಜು ಮತ್ತು ಕುಡಿತಗಳು ಇಂತಹ ದುಶ್ಚಟಗಳಿಂದ ದೂರ ಇದ್ದು ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಹಾರೈಸ್ತಾ ನೀವೆಲ್ರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ, ಮಿಡಿಲಿನಲು ಅಂಜದೆಯೇ ಗರ್ಜಿಸಿದೆ, ಹೆಜ್ಜೆಲಿ ಅಚ್ಚೊತ್ತಿದೆ ಕಟ್ಟು ಸತ್ಯವ ಧರ್ಮ, ಕಣ್ಬಿಟ್ಟದೆ
ನೀಡುವುದರ ಮುಖಾಂತರ ಅವರನ್ನ ಸನ್ಮಾನಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಪಾತ್ರಧಾರಿ ಶ್ರೀಧರ್ ಅವರು ಕೂಡ ವೇದಿಕೆ ಹತ್ರ ಆಗಮಿಸಬೇಕು. ಪಾತ್ರಧಾರಿ ಶ್ರೀಧರ್ ಈ ಒಂದು ನೆನಪಿನ ಹಾಗೆ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ರಾಮ ಅವರು ಬರಬೇಕು, ಪುನೀತರು ಸ್ಟೇಜ್ ಹತ್ರ ಬರಬೇಕು. ಸ್ಟೇಜ್ ಮೇಲೆ ನಾಟಕ ಆಡ್ಬೇಕು ಅಂದ್ರೆ ನಾ ಕೇಳ್ಕೊಳ್ಳೋದಿಷ್ಟೇ, ಈ ಸ್ಟೇಜ್ ಒಳಗೆ ಇರೋರೆಲ್ಲ ಮಾತಾಡಿ ಕಲಾವಿದ್ರೆ ಅಷ್ಟೇ. ಹೊರಗಡೆ ಊರಿಂದ ಬಂದಿರ್ತಾವ ಪ್ರೇಕ್ಷಕರು ಯಾರೂ ಇಲ್ಲ ಇಲ್ಲಿ. ದಯವಿಟ್ಟು ಮಾತಾಡಿ ನಾಟಕ ಸಕ್ಸಸ್ ಆಗ್ಬೇಕು ಅಂದ್ರೆ ದಯವಿಟ್ಟು ಒಳಗಡೆ ಚಾಮುಂಡೇಶ್ವರಿ, ನೀನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ತಾಯಿ. ಸಿರಿ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನ್ನ ಗಂಡ ಆರೋಗ್ಯವಾಗಿ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಯಾವಾಗಲೂ ಕಳ್ಳರ ವಿರುದ್ಧ, ದರೋಡೆಕೋರರ ವಿರುದ್ಧನೇ ಹೋರಾಡ್ತಾ ಇದ್ದಾರೆ. ಅವರಿಗೆ ರಕ್ಷೆಯಾಗಿ ಸದಾ ನೀನು ಅವ್ರ ಹಿಂದೆನೇ ಇದ್ರೆ ನನಗಷ್ಟೇ ಸಾಕು ತಾಯಿ. ಈ ಮಾಂಗಲ್ಯ ಭಾಗ್ಯ ಯಾವಾಗಲೂ ಸ್ಥಿರವಾಗಿರೋ ಹಾಗೆ ಕಾಪಾಡು ತಾಯಿ, ಕಾಪಾಡು. ಒಳ್ಳೇದು ಮಾಡ್ಕೊಂಡು ಆಯ್ತು ಆರೋಗ್ಯ ಕೊಡ್ಲಿ. ಏಳು ಸಂಭವಿ ಮೇಲೆ ಬರೋದಿಕ್ಕೆ ಯಾಕಿಷ್ಟೊಂದು ತಡ ಮಾಡಿದ್ರಿ? ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಬಡ್ಡಿ ಬಂಗಾರಪ್ಪ ಅಮ್ಮರು ಮರಳು ಮಾದೇಶನ್ನ ಲಾಕಪ್ ಬರೋಸಲಿ ಇಷ್ಟೊತ್ತಾಗೋಯ್ತು ಸಂಭವಿ. ಹೌದಾ? ನಿಮಗೋಸ್ಕರ ನಿಮಗೆ ತುಂಬಾ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಬನ್ನಿ ನಾನೇ ಕಟ್ತೀನಿ.
ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಶಾಮನ ಮುರುಳಿ ಲೋಲನ ಪ್ರೀತಿಯೊಂದು ಕವನ ನುಡಿಸಿಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸು ಹೊನಲನು ಸೇರುತ್ತಲೆ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿಂದನು ಮುತ್ತಲ್ಲೆ ಮನೆಯ ಕಟ್ಟುವೆನು ಮುಗಿಲ ಮಿಲ್ಚನೆ ತಂದಿರಿಸಿ ದೀಪ ಹಚ್ಚುವೆನು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ಹಗಲು ಈರುಳಲಿ ಬಿಸಿಲು ಮಳೆಯಲಿ ಹೊಳೆವ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ ಜನುಮ ಜನುಮಕ್ಕೂ ನಾ ಬಂದು ಸೇರುವೆನೋ ನಿನ್ನ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನ ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ ಬಾನು ಇಲ್ಲವೇ ನಿಲ್ಲಿಸಿರ ತಾಳವು ಬಲು ಚೆನ್ನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಯಾಕೆ ಅಭಿಮಾನ? ಈ ಮಾದೇಶಿಂಗೆ ಕೋರ್ಟು ಜೈಲು ಮಾಮೂಲಿ. ನಮ್ಮನೆ ಕಂಬಿ ಅನ್ಸಂತೆ ಮಾಡ್ದಲ್ಲ. ಬೆಳ್ಳಿ ತಟ್ಟೆಲ್ಲ ಊಟ ಮಾಡ್ತಮ್ಮನ್ನ ಅಲ್ಯೂಮಿನಿಯಂ ತೊಟ್ಟೆ ಊಟ ಮಾಡಕ್ ಮಾಡ್ದ. ಓದಲ್ಲ ನಮ್ಮ ಮಾನವ ಮಾಡ್ದಲ್ಲ. ಬೇಡ ಅಂತ ಬರ್ಕೊಂಡಲ್ಲ ನಿನ್ನ ಜೀವಟ್ಟೆ ಕಡಿಯ. ಅನ್ಬೋಡ್ಸು
ನಾಶವಾಗುತ್ತೆ. ಸತ್ಯ ಉಳಿಬೇಕಾದ್ರೆ, ಧರ್ಮ ತಲೆ ಎತ್ತಿ ನಿಲ್ಬೇಕಾದ್ರೆ ನಿಮ್ಮಂತ ರುಂಡನ ಚೆಂಡಾಡ್ಬೇಕು. ನಿನ್ನ ದರ್ಪದ ಚದುರಂಗದಾಟದಿಂದ ನಮ್ಮ ದರ್ಪದ ಚದುರಂಗದಾಟವನ್ನು ಮಣ್ಣುಮುಕ್ಕಿಸ್ಬೇಕು ಅನ್ಕೊಂಡಿದ್ಯಾ? ಎಲ್ಲ ನಮ್ಮನ್ನ ಒದ್ದು ಒಳಗಾಗ್ತೆ ಅಂತ ಗೌರವ ಪಡಿಬೇಕಂತ ಈ ಕೆಲಸ ಮಾಡ್ತಾ ಇದೀಯಾ? ನೀ ಏನೇ ಮಾಡಿದ್ರು ನೀನ್ ಅಂತ್ಯ ನಮ್ಮಿಂದ. ಯಾಕಂದ್ರೆ ನಾನು ಹೇಳೋನಲ್ಲ, ಮಾಡಿ ತೋರ್ಸೋನು. ಈ ಬೆದರಿಸಿದ್ರೆ ಬೆದರ್ಕೊಳಕ ನನ್ನೇನು ಬಡ್ಡಿ ಬಂಗಾರಪ್ಪ ಅನ್ಕಂದ. ವಿಕ್ರಮ್, ಇನ್ಸ್ಪೆಕ್ಟರ್ ವಿಕ್ರಮ್, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗ ನಿಮ್ಮಂತ ಲುಚ್ಚ ನನ್ನ ಮಕ್ಕಳಿಗೆ ನೀರು ಕುಡಿಸಿರೋ ಸಿಡಿ ಗುಂಡು ಕಣ. ನೀವು ನನ್ನನ್ನು ಏನು ಮಾಡಕ್ಕಾಗಲ್ಲ. ನಿಮ್ಮ ಮೂವರ ಚರಿತ್ರೆ ನನ್ನ ಕೈಲಿದೆ. ಮಾದೇಶ ಆಲಿಯಸ್ ಮಲ್ಡರ್ ಮಾದೇಶ. ಚಿಕನ್ ಅಂಗಡಿ ಚಿಕನ್ ಕಡ್ಕೊಂಡಿದ್ದ ನೀನು ಹಣದಾಸೆಗಾಗಿ ಮಾಲೀಕನ್ನ ಮರ್ಡರ್ ಮಾಡಿ ಕಂಬಿಯಿಂದ ಬಿದ್ದಿದ್ದೆ. ಆನಂತರ ಜೈಲಿಂದ ಬಂದು ಈ ನನ್ನ ಮಕ್ಕಳು ಸವಾಸ ಮಾಡಿ ಮೈಲ್ಡರ್ನೇ ಒಂದು ವೃತ್ತಿ ಮಾಡ್ಕೊಂಡಿರೋ ಅಯೋಗ್ಯ. ಅಮರ್, ಹಣ ಇದೆ ಎಂಬ ದುರಾಂಕರದಲ್ಲಿ ಬಡವ್ರನ್ನ ಎದುರಿಸೋದು, ಗುಂಡಾಗಿರಿ ಮಾಡೋದು, ಸುಂದರ ಹೆಣ್ಮಕ್ಳು ಕಂಡ್ರೆ ಪ್ರೀತಿ ಪ್ರೇಮ ಅಂತ ನಂಬಿಸಿ ಮದುವೆ ಆಗ್ತೀನಿ ಅಂತ ಬಾಳ್ಕೊಡ್ತೀನಿ ಅಂತ ಹೇಳಿ ಅವ್ರ ಜೀವನದಲ್ಲಿ ಆಟಾಡೋ ದೊಡ್ಡ ಕಾಮುಕ ಗಣ ನೀನು. ಇನ್ನು ಬಂಗಾರಪ್ಪ ಆಲಿಯಸ್ ಬಡ್ಡಿ ತಿನ್ನ ಬಡ್ಡಿ ಬಂಗಾರಪ್ಪ. ಈ ಸಮಾಜದಲ್ಲಿ ಬಡವ್ರಿಗೆ ಸಹಾಯಕ್ಕೆ ಹಣ ಕೊಡೋದು, ಮೊದಲು ಬಡ್ಡಿ ಅನ್ನೋದು, ಅನಂತರ ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅಂತ ಹೇಳಿ ಸಮಾಜ ಗಾತ್ರಕ್ಕೆ ಹಾಕೋ ನೀವು ನಿಮ್ಮಂತವ್ರ ನೀವು ಬೆದರಿಸುವ ಬೆದರಿಕೆಲೆ ಬೆದರು ಬಂಡ ಜೀವನ ಅಂದಲ್ಲ. ನಾವು ಬದುಕುವ ಈ ನೆಲದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಉಳಿಸಿಕೊಳ್ಳಬೇಕೆನ್ನುವುದೇ ನನ್ನ ನಿತ್ಯದ ಉಸಿರು. ಬಂಡಾತನದ ಗುಂಡಾಗಿರಿ ಮಾಡುವ ನಿಮ್ಮಂತವರ ರುಂಡನ ಚೆಂಡಾಡುವುದೇ ನನ್ನ ಧೈರ್ಯದ ದಾರಿ. ಅದಕ್ಕಾಗಿ ಈ ಘಟ ಉರುಳಿದರೂ ಚಿಂತೆ ಇಲ್ಲ. ಇನ್ಸ್ಪೆಕ್ಟರ್, ಈ ಸಮಾಜದಲ್ಲಿ ಬದುಕುವ ದಾರಿಯನ್ನೇ ತಿಳಿದಿಲ್ಲ ನೀನು. ನೀನು ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಬಂದ್ರೆ ತಿನ್ನೋದಿಕ್ಕೆ ಅನ್ನ ಸಿಗಲ್ಲ. ನೋಡ, ಸುಂದರವಾದ ಹೆಂಡತಿ ಕಟ್ಕೊಂಡಿದೀಯಾ, ನಿಮ್ದೇ ಬದುಕೋ. ನಮ್ಮಲ್ಲಿ ಎದುರಾಕೊಂಡು ನೀನ್ ಹೆಂಡತಿ ಮಾಂಗಲ್ಯ ಕಳಿಬೇಡ. ಹೇಳಮ್ಮ ತಾಯಿ, ನೀನಾದ್ರೂ ನಿನ್ ಗಂಡನ ಬುದ್ಧಿ ಹೇಳಿ ನಿನ್ ಮಾಂಗಲ್ಯ ಭಾಗ್ಯನ ಉಳಿಸ್ಕೊಳಮ್ಮ. ನೋಡಿ, ನೀವೆಲ್ಲ ಎಂತದ್ದು ಅಂತ ಗೊತ್ತಿದೆ. ನನ್ನ ಗಂಡ ಏನೇನೋ ಮಾತಾಡ್ತಾ ಇದ್ದಾರೆ. ಅವರಿಗೆ ನಾನು ಬುದ್ಧಿ ಹೇಳ್ತೀನಿ. ದಯವಿಟ್ಟು ನನ್ನ ಗಂಡನೇನೋ ಮಾಡಬೇಡಿ. ಇಲ್ಲಿಂದ ಹೊರಟೋಗಿ. ನನಗಿದೆ. ಇವರು ನನ್ನನ್ನು ಏನು ಮಾಡಕ್ಕಾಗಲ್ಲ. ತಲೆಗ್ರೋ ನಾಯಿಗಳ ಬಿಟ್ಟಲ್ಲಪ್ಪ ಇವ್ರ ಮನೆ ಮುಂದೆ ಬೆಂಕಿ. ಸರಿ, ದಾಂಡುಗಳ ಬಂದ್ರೆ ಹಿಡ್ಕೊಂಡ್ರ. ನಿನ್ನ ಗಂಡನ ಪ್ರಾಣ ನಿನಗೆ ಪ್ರಾಮುಖ್ಯತೆ ಆಗಿದ್ರೆ
ನಿನ್ನ ಮಾಂಗಲ್ಯವಾಗಿ ಗಟ್ಟಿಯಾಗಿ ಉಳಿಬೇಕು ಅಂದ್ರೆ ಒಂದೇ ಒಂದು ಸಾರಿ ಈ ನಿನ್ನ ಸರಗನ್ನು ಹಾಕಿ ಈ ರಸಿಕನಿಗೆ ಸುಖ ಕೊಡ್ತೀಯಾ? ಕೇವಲ ನಿನ್ನ ಕರುಣೆ ಮಾಂಗಲ್ಯಕ್ಕಾಗಿ ಅವನು ಕಾಲಿಡ್ತಾ ಇದೀಯಾ? ಏ ಪಾಪಿಗಳ, ಪವಿತ್ರ ಹಾಲಿನಂತ ಕೊಡದಂತಿರುವ ನನ್ನ ಹೆಂಡತಿಯ ಶೀಲಕ್ಕೆ ವಿಷ ಹಾಕುದ್ದಿಯಾದ್ರೆ ನಿಮ್ ಮೇಲೆ ಸೇರ್ ತಿರ್ಸ್ಕದನ್ನ ಬಿಡಲ್ಲ ಕಣ್ರು. ಗಂಡು ಸಾಗಿದ್ರೆ ನನ್ನ ಜೊತೆ ಓಡಾಡ್ರು ಸೆಂಡ ನನ್ ಮಕ್ಕಳ ಗಂಡ ಮಕ್ಕಳ ಇವನು ಹೇಳೋನಲ್ಲ ಮಾತಾಡ್ತಾನೆ. ಏದು ಅಮರವಾಣಿ ಅಲ್ಲ, ದಿವ್ಯವಾಣಿ. ಮಾದೇಶ ಮಾದೇಶ ಮನೆ ಬೃಂದಾವನ ಈ ಮಾದೇಶ ಕಣ್ಣಿಟ್ಟಂದ್ರೆ ಸತ್ಯಕ್ಕಾಗಿ ಹೋರಾಡುವ ಜನರ ಬಾಯಿಗೆ ಬೀಗವ ಹಾಕಿರುವೆ. ಅರಳುವ ಮುತ್ತು ಅರಳುವ ಮುನ್ನ ತಿರುಗಾಳಿಗೆ ನೀನು ಕಿರುವೆ. ಪ್ರೀತಿ ಪ್ರೇಮವೇ ಇಲ್ಲವಾಗಿದೆ ನಿನ್ನ ಕಥೆ, ಏನು ಹೇಳಲು ಕಾಣದ ಊರಲ್ಲಿ ನೀ ಕುಳಿತಿರುವೆ. ಎಲ್ಲರ ಕಥೆಯ ನೀ ಬರೆದಿರುವೆ. ಸಾಯಿ ನಿನ್ನ ಜೀವಕ್ಕೆ ಕಡಿಯ ನಾನು ಬೇಡ ಬೇಡ ಅಂತ ಬಳ್ಕೊಂಡೆ, ನಮ್ ತಂಟೆಗೆ ಬರಬೇಡ ಅಂತ. ಸಾಯಿ ಬಂದ್ರಪ್ಪ, ಮೇಗಳ ಕೆರೆ ತುಂಬಾ ಐತೆ, ಸ್ನಾನ ಮಾಡಿ ಪಾಪ ಕಳ್ಕೊಳ್ಳೋಣ ಬನ್ನಿ. ಅಮ್ಮ ಚಾಮುಂಡೇಶ್ವರಿ, ನನ್ನ ಮಾಂಗಲ್ಯ ಭಾಗ್ಯ ಕೊನೆವರೆಗೂ ಕಾಪಾಡು ಅಂತ ದಿನ ನಿನಗೆ ಪೂಜೆ ಮಾಡ್ತಾ ಇದ್ದಲ್ಲ ತಾಯಿ. ನನ್ನ ಪೂಜೆಗೆ ನೀನು ಕೊಟ್ಟಿರೋ ಪ್ರತಿಫಲ ಇದೇನಾ? ಹಗಲು ರಾತ್ರಿ ಅಂದೆ ನನ್ನ ಗಂಡ ಕೆಲ್ಸ ಕೆಲ್ಸ ಅಂತ ತನ್ನ ಪ್ರಾಣನೇ ಮುಡುಪಾಗಿಟ್ಬಿಟ್ಟ. ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡ್ಸೋರು ಯಾರು ತಾಯಿ? ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ಕಾಪಾಡ್ಬೇಕಾಗಿರೋ ನೀನೇ ಇವತ್ತು ನನ್ನ ಗಂಡನ ಬಲಿ ತಗೊಂಡ್ಬಿಟ್ಟಲ್ಲಮ್ಮ. ಕೊನೆವರೆಗೂ ಜೊತೆಯಾಗಿರ್ತೀನಿ ಅಂತ ಹೇಳಿದ್ ನನ್ನ ಗಂಡ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ರು. ಯಾರಮ್ಮ ದಿಕ್ಕು ನನ್ಗೆ? ಇಲ್ಲ ಇಲ್ಲ, ನನ್ನ ಗಂಡನ ಸಾವಿಗೆ ಸರಿಯಾಗಿರೋ ನ್ಯಾಯನ ಕೊಡ್ಸೋವರೆಗೂ ಈ ಮಾಂಗಲ್ಯನ ನಾನು ತೆಗೆಯೋದಿಲ್ಲ. ನನ್ನ ಗಂಡನ ಸಾವಿಗೆ ಕಾರಣರಾಗಿರೋ ಪ್ರತಿಯೊಬ್ಬರನ್ನು ಕೋರ್ಟಿನ ಕಟಕಟಿಯಲ್ಲಿ ನಿಲ್ಲಿಸ್ತೀನಿ. ನನ್ನ ಗಂಡನ ಸಾವಿಗೆ ನ್ಯಾಯನ ನಾನು ತಲುಪಿಸ್ಕೊಡ್ತೀನಿ. ಇದೇ ಇದೇ ಶಾಪವೇ ಮಾಡ್ತಾ ಇರೋ ಶಪಥ. ಪ್ರತಿಯೊಬ್ಬರ ಹೆಣ್ಣಿನ ಬಾಳಲ್ಲಿ ಮಾಂಗಲ್ಯ ಅನ್ನೋದು ಬೇಕೇ ಬೇಕು.
ಒಂದ್ ಹೆಣ್ಣಿನ ಕೊಳ್ಳಲ್ಲಿ ಮಾಂಗಲ್ಯ ಇಲ್ಲ ಅಂದ್ರೆ ಆ ಹೆಣ್ಣನ್ನ ಸಮಾಜ ಕೆಟ್ಟ ದೃಷ್ಟಿ ನೋಡುತ್ತೆ. ಕಂಡ ಕಾಮಕರ ಕಾಟ. ಭಗವಂತ ಆದಷ್ಟು ಬೇಗ ನನಗೆ ಮಾಂಗಲ್ಯ ಭಾಗ್ಯ ಕರುಣಿಸು ತಂದೆ. ಹೌದಣ್ಣ, ಹೆಸರು ಮಾತ್ರ ಸೌಭಾಗ್ಯ, ನಿಜ ಜೀವನದಲ್ಲಿ ನಿರ್ಭಾಗ್ಯಳು ಅಣ್ಣ. ಅಣ್ಣ, ಹೆಣ್ಮಕ್ಳು ಹುಟ್ಟಿದ್ರೆ ಶ್ರೀಮಂತರ ಮನೇಲಿ ಹುಟ್ಟಬೇಕು, ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಲೇಬಾರ್ದು ಅಣ್ಣ. ಹೋಗ್ಲಿ ಬಿಡಿ, ಏನ್ ಮಾಡೋದಕ್ಕಾಗುತ್ತೆ? ಯೋಗಿ ತಂದಿದ್ದು ಯೋಗಿಗೆ, ಜೋಗಿ ತಂದಿದ್ದು ಜೋಗಿಗೆ ಅಲ್ವಾ ಅಣ್ಣ? ಯೋಗಿನ ಜೋಗಿ ಮಾಡಿ, ಜೋಗಿನ ಯೋಗಿ ಮಾಡ. ಚತುರ ಚಾಣಾಕ್ಷ ಈ ಮಾದೇಶ, ಈ ಮಾದೇಶ ಮನೆ ಹಾಕಿದ್ರೆ ಬೃಂದಾವನ, ಕಣ್ಣಿಟ್ಟ ಅಂದ್ರೆ ಗೋರಾಕ್ರಂದನ. ಸೌಭಾಗ್ಯ, ಈ ನಿನ್ನ ವಯಸ್ಸಿಗೆ ಬೇಕಾದ ವಿದ್ಯೆ ಬುದ್ಧಿ ನಿನ್ನಲ್ಲಿ ಅಡಕವಾಗಿದೆ. ಅದಕ್ಕೆ ನೀರಿರುವುದು ಗೊಬ್ಬರವನ್ನು ಹಾಕಿ ಬೆಳೆಸುವ ಶಕ್ತಿ ನನ್ನಲ್ಲಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಣ್ಣ? ಅರ್ಥ? ನನ್ನ ಮಾತಿನ ಅರ್ಥವನ್ನು ಅರ್ಥ ಮಾಡ್ಕೊಂಡು ನಿರ್ಭಾಗ್ಯಳಾದ ನಿನ್ನನ್ನ ಸೌಭಾಗ್ಯನಾಗಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮನಸ್ಸಲ್ಲೂ ನೀನೆ, ನನ್ನ ಮನದಲ್ಲೂ ನೀನೆ, ಈಗ ನನ್ನ ಮಂಚದಲ್ಲೂ ನೀನಾದ್ರೆ. ಓ, ಈಗ ಅರ್ಥ ಆಯ್ತು ನಿನ್ನ ನರಿ ಬುದ್ಧಿ ಏನು ಅಂತ. ನಿನ್ನಂತ ಒಂದ್ ಜೊತೆ ನನಗೇನು ಮಾತು, ನಾನು ಬರ್ತೀನಿ. ನಿಂತ್ರ ನನ್ನ ನೆರಳನ್ನೇ ಕಂಡರೆ ಸಾಕು, ಸುರ ಸುಂದರಿಯರಿ ಆಶ್ರಯಕ್ಕಾಗಿ ಕಾದಿರುವಾಗ ನಾನೇ ನಿಮಗೆ ನೆರಳಿನ ಆಶ್ರಯ ನೀಡ್ತೀನಿ ಅಂದ್ರೆ ತಿರಸ್ಕಾರ ಮಾಡೋಗ್ತೀಯಾ? ನಿನ್ನಂತ ಮದುವೆಯಾಗದ ಪಾರಿಜಾತ ಪುಷ್ಪ ಈ ಮಾದೇಶನ ಕೈ ಹಿಡಿದ್ರೆ ಈ ಊರಿಗೆ ಒಂದು ಮಾದರಿ. ನನ್ನ ಕಣ್ಣೋಟದಲ್ಲಿ ಕಾಡಿ ಕೀಟಲೆ ಮಾಡಿ ಮಾತಿನ ಮೋಡಿಗೆ ತಲೆ ಕೆಡ್ಸ್ಕೊಂಡು ಹೋದ್ರೆ ಹಿಡಿದು ಎಳೆಯಬೇಕಾಗುತ್ತೆ ಈ ನಿನ್ನ ಜಡೆ. ಬಾಯಿ ಕಂಡ ಹೆಣ್ಮಕ್ಳನ್ನ ಕಾಮದಾಟ ಕರೆಯೋ ಕಾಮುಕ ಕಣ ನೀನು. ಕಾಮುಕ? ಸೌಭಾಗ್ಯ, ನೀನ್ ಕಣ್ ಕಮಲ ಕಂಡು ಸಿಡಿತಾ ಇದೆ, ತಲೆ ಕೆಟ್ಟಿ ರಟ್ಟಾಗಿದೆ. ಸುಮ್ಮನೆ ನನ್ನ ಎದುರಿಗೆ ನಿಂತು ನನ್ನ ಎದುರಿಗೆ ಹೂ ಬಾಣ ಬಿಟ್ಟು ಕೊರಿಯುವಂತ ಮಾಡ್ತಾ ಇದೀಯಾ? ಈ ನಿನ್ನ ಸೌಂದರ್ಯ ಸಿರಿ ಸೊಬಗನ್ನು ನೋಡಿ ನನ್ನ ತಲೆ ಸಿಡಿತಾ ಇದೆ. ನೀನು ನನ್ನೊಂದಿಗೆ ಮದುವೆಗೆ ಒಪ್ಪಿದರೆ ನಿನ್ನ ಹೆಣ್ಣುತನಕ್ಕೆ ಸಿಗುತ್ತೆ ಒಂದು ಬೆಲೆ. ಇಲ್ಲ ಅಂದರೆ ಈ ಸಮಾಜವೇ ಈ ನಾಡಿಸುವಂತ ಮಾಡ್ತೀನಿ ಶೀಲಕ್ಕೆ ಒಂದು ಕೊಲೆ. ಹೇ, ನನ್ನ ಶೀಲನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ಈ ಸೌಭಾಗ್ಯಳಿಗೂ ಚೆನ್ನಾಗಿ ಗೊತ್ತಿದೆ ಆ ಬಲೆಯಿಂದ ಪಾರಾಗೋ ಕಲೆ ಕಳೋ. ಮಾತಿಗೆ ಮಾತನ್ನು ಬೆಳೆಸ್ತಾ ನಿಂತ ನೀನು ಇಲ್ಲ ಇಡಬೇಲೆ. ಮರದ ಆಸರೆಗಾಗಿ ಬಳ್ಳಿಯ ಮರವನ್ನು ಸುತ್ತುವಂತೆ ಬೇಗ ಬಂದು ನನ್ನ
ನಿನ್ನ ಶೀಲಕ್ಕೆ ಹಾಕುವೆ ಕಪ್ಪು ಚುಕ್ಕೆ. ಬುದ್ಧಿ ಶೂನ್ಯಳಾಗಿ ನಿನ್ನ ಮಾತನ್ನ ಮೆಚ್ಕೊಂಡು ಹುಚ್ಚಿ ಹುಡುಗಿ ತರ ನೀನ್ ಹಿಂದೆ ಓಡ್ ಬರೋ ಹುಚ್ಚಿ ಹೆಣ್ಣಲ್ಲಮ್ಮ ಇವಳು. ಇವಳು ಈ ಭಾರತದ ಆದರ್ಶ ನಾರಿ ಕಣೋ. ನಾರಿ ವೀರನಾರಿ. ವೀರನಾರಿ ಎಂದು ಗರ್ಗನೆ ಮಾತನಾಡುವೆಲ್ಲ ಎಣ್ಣೆ. ನೀನು ನನ್ನವನಾದರೆ ಬಣ್ಣ ಬಣ್ಣದ ವಸ್ತ್ರಾಲಂಕಾರ ವಜ್ರ ವೈಡೂರ್ಯದಿಂದ ನಿನ್ನನ್ನು ಮುಚ್ಚಿ ಮಾಡಿಯ ಮನೆಯ ಮಾಲೀಕಳಾಗಿ ಮಾಡ್ತೀನಿ ನನ್ನ ಅರಮನೆಗೆ.